ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗಿರಿಲೋಕ ಚಾನಲ್ಗೆ ಸ್ವಾಗತ. ಪಾವ್ ಭಾಜಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಮೊದಲಿಗೆ ರಾತ್ರಿ ಒಂದು ಬಟ್ಲು ಬಟಾಣಿ ಕಾಳನ್ನು ನೆನೆಸಿಟ್ಕೋಬೇಕು. ಅದಕ್ಕೆ ಒಂದೆರಡು ಆಲೂಗಡ್ಡೆ ಹಾಕಿ ಕಟ್ ಮಾಡಿ ಎಷ್ಟು ಬೇಕಷ್ಟು ನೀರು ಸೇರಿಸಿ 3 ವಿಸಿಲ್ ಕೂಗಿಸ್ಬೇಕು. ನಂತರ ಬೇಕಾಗುವ ಸಾಮಗ್ರಿಗಳು ಬೆಣ್ಣೆ, ಟೊಮೆಟೊ ಒಂದು ಕಟ್ ಮಾಡಿರೋ ಈ ಬೀಜನ ಟೊಮೆಟೊದ್ದು ಹಾಕಬಾರ್ದು. ನಂತರ ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿಟ್ಕೋಬೇಕು. ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ನಿಂಬೆಹಣ್ಣು ಮತ್ತು ಮಸಾಲೆ ಪದಾರ್ಥಗಳು 1 ಟೀ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಒಣ ಶುಂಠಿ ಪುಡಿ, ಆಮೇಲೆ ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಅಂದರೆ ಬನ್ ಬೇಕೇ ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಬನ್ನು, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ನಂತರ 2 ಟೀ ಸ್ಪೂನ್ ಬೆಣ್ಣೆಯನ್ನು ಸೇರಿಸಿ ಕಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಸಣ್ಣದಾಗಿ ಈರುಳ್ಳಿಯನ್ನು ಹಾಕಿ, ನಂತರ ಹಸಿ ಈರುಳ್ಳಿ ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೋಬೇಕು. ನಂತರ ಅದಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನು ಪೌಡ್ರುಗಳನ್ನು 4 ಮಸಾಲೆಯನ್ನು ಸೇರಿಸಿ 2 ರಿಂದ 5 ನಿಮಿಷ 3 ನಿಮಿಷವರೆಗೆ ಕುದಿಸಿ, ನಂತರ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಬಟಾಣಿಯನ್ನು ಸೇರಿಸಿ ನಮಗೆ ಎಷ್ಟು ಬೇಕೋ ತೆಳು ಬೇಕಂದರೆ ತೆಳ್ಳಗೆ ಹಾಗೆ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿ ಬಂದ ನಂತರ ಒಂದು ಪ್ಯಾನ್ ಇಟ್ಕೊಂಡು ಹಂಚಿನ ಮೇಲೆ ಒಂಚೂರು ಬೆಣ್ಣೆ, ಆಮೇಲೆ ಪಾವ್ ಭಾಜಿ ಮಸಾಲ ಹಾಕಿ ಅದಕ್ಕೆ ಬನ್ನನ್ನು ಚೆನ್ನಾಗಿ 2 ಕಡೆ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಬೇಕಂದರೆ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಸ್ಮೂತಾಗಿ ಮಾಡ್ಕೋಬೇಕು. ಈಗ ಬಿಸಿಯಾಗಿರೋ ಪಾವ್ ಭಾಜಿ ಸವಿಯಲು ಸಿದ್ಧವಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.